ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೆಸರು ಕಾವ್ಯ ಅಂತ. ನನ್ನ ಪತಿ ದೇವರ ಹೆಸರು ಮುತ್ತು. ಮುತ್ತು ಕಾವ್ಯ ಜೋಡಿ ಹೆಂಗೈತ್ರಿ? ನಮಗೆ ಸಾಕ್ಷಿಯಾಗಿ ನಮ್ಮ ಮಗಳಿದ್ದಾರೆ ಸಂಸ್ಕೃತಿ ಅಂತ. ನಮ್ಮ ಬದುಕಿಗಾಗಿ ದಾರಿಯಾಗಿ ನಮ್ಮ ಅತ್ತೆ ಇದ್ದಾರೆ ವಿಜಯ ಅಂತ. ಇದು ನನ್ನ ಪುಟ್ಟ ಪ್ರಪಂಚ ರೀ. ಹೊಸ ವರ್ಷದ ದಿನ ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕಂತ ಹೊಸ ಚಾನಲ್ ಓಪನ್ ಮಾಡೇನ್ರಿ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ರೀ, ದಯವಿಟ್ಟು ಸಪೋರ್ಟ್ ಮಾಡ್ರಿ. ಇದು ನನ್ನ ಪರಿಚಯ ರೀ, ಭಾಳ ಕೊಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ರೀ. ನಮ್ಮ ಚಾನಲ್ ಬಗ್ಗೆ ಏನಾದರೂ ಹೇಳ್ರಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ರೀ. ನನ್ನ ಹೆಂಡತಿ ಹೊಸ ಚಾನಲ್ ಓಪನ್ ಮಾಡತ್ನಿ ಅಂತ ಕುಣ್ಯಾಕತ್ತಾಳ, ಮೊನ್ನೆಯಿಂದನೇ ಹೇಳಾಕತ್ತಾಳ್ರಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ಗೆ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನನ್ನ ಸುಸಿ ಏನೋ ಕಿತ್ತು ದಬಾಕ್ತೀನಿ ಅಂತಾಳ, ಏನು ಕಿತ್ತು ದಬಾಕ್ತಾಳ ಅಂತ ನೋಡೋಣಂತ್ರಿ. ಮನ್ಯಾಗ ಕೆಲಸ ಮಾಡೋದಾಗಲ್ರಿ, ಇಂಥ ಮಾಡಕ್ಕೆ ಕುಣಿತಾಳ್ರಿ. ಇವತ್ತು ಹೊಸ ಚಾನಲ್ ಓಪನ್ ಮಾಡೀನಿ. ಫ್ರೆಂಡ್ಸಿಗೆಲ್ಲ ಹೋಗಿ ಸ್ವೀಟ್ಸ್ ಎಲ್ಲ ಕೊಟ್ಟು ಬರಬೇಕು. ಮಮ್ಮಿ ನನಗೆ ಏನಾದರೂ ಸ್ಪೆಷಲ್ ಮಾಡಿಕೊಡು. ಕೇಕ್ ಆರ್ಡರ್ ಮಾಡೀನಿ, ಕೇಕ್ ಬರುತ್ತೆ. ಇವತ್ತು ಹೊಸ ವರ್ಷ ಐತಿ, ಕೇಕ್ ಕಟ್ ಮಾಡೋಣ ಅಂತ ಸುಮ್ಮನೆ ಇರ್ಬೇಕು. ಮಮ್ಮಿ ನಂಗೆ ಗೊತ್ತಿಲ್ಲ, ನಂಗೆ ಈಗ ಬೇಕಂದ್ರೆ ಬೇಕು. ಹಾಗೆಲ್ಲ ಹಠ ಮಾಡಬಾರ್ದು ಬಂಗಾರ. ಬರುತ್ತೀವ ಕೇಕ್ ಎಲ್ಲರೂ ಕಟ್ ಮಾಡೋಣ ಅಂತ. ತಲೆ ಫುಲ್ ನೋವಾತೈತೆ ನನಗೆ, ಚಾ ಕುಡಿತೀನಿ ನಾನು. ಮಮ್ಮಿ ಮೆಲ್ಕಾಸಿ ಕೊಡಿ, ಚಾ ಎಲ್ಲಿ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ಚಂದಂಗ ಈ ಬರೋದೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರೆ. ಇಂಥ ಉದ್ರಿ ಮಾತಾಡಕ್ಕೆ ಬಾರಿ ಇದೆಲ್ಲ ನೀನು. ಬಾ, ಇವತ್ತು ಹೊಸ ವರ್ಷ ಐತಿ, ಕೇಕ್ ಕಟ್ ಮಾಡಿ ಬರೋಣ ಬಾ. ರೀ ಬರ್ರಿ, ಕೇಕ್ ಬಂದೈತಿ, ಕಟ್ ಮಾಡೋಣ ಬರ್ರಿ. ಇವ್ರ ಅತ್ತೆ ಸೋಸಿ ಮಾತಾನಿಲ್ಲ, ಅವ್ರು ಯಾವಾಗ ಕೇಕ್ ಕಟ್ ಮಾಡ್ತಾರೋ, ನಾ ಯಾವಾಗ ತಿಂತೀನೋ. ಹಾ ಬಂದೆ. ವಾವ್, ಸೂಪರ್ ಐತಿ ಕೇಕ್ ಕಾವ್ಯ. ನೀನ್ ಮಾಡಿದಿ? ನಂಗೇನು ವಿಷಯನ ಗೊತ್ತಿರಲ್ಲ. ಯಾವ ಗ್ಯಾಪ್ನಾಗ ಕೇಕ್ ರೆಡಿ ಮಾಡಿದ್ರಿ ನೀವೆಲ್ಲ? ಬರೀ ಇದಾಯ್ತು, ಇವ್ರು ಕೇಕ್ ಕಟ್ ಮಾಡಲ್ಲ ಈ ವರ್ಷ ಅಂತ. ನೀನು ಹೆಂಡತಿ ಚಂದಾಗ ಅಡಿಗೆ ಬರ್ರಿ, ನೀನು ಕೇಕ್ ಮಾಡ್ತಾಳ, ಆರ್ಡರ್ ಮಾಡ್ಯಾಳ. ಆರ್ಡರ್ ನನ್ನ ಫ್ರೆಂಡ್ಸಿಗೂ ಸ್ವೀಟ್ಸ್ ಕೊಟ್ಟು ಬರ್ತೀನಿ. ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ರಿ ಅದಕ್ಕೆ. ಇವತ್ತು ಬರೀ ಇದಕ್ಕತಿ ಆಯ್ತು, ನಿಂದು ಇದಾಯ್ತು. ಲಗು ಬಾ. ಹ್ಞೂ ರೀ ಅತ್ತೆ, ಲಗು ಬರ್ತೀನಿ. ಲೇ ಯಶೋದ, ನಾನು ನಿನ್ನ ಫ್ರೆಂಡ್ ಕಾವ್ಯ ಬಂದಿನಿ ಬಾ. ಏನು ಮಾಡಕತ್ತೆ ಒಳಗೆ? ಏನು ಸುದ್ದಿನೇ ಇಲ್ಲ, ನೀನು ಎಲ್ಲಿ ಊರಿಗೆ ಹೋಗಿದ್ದೆ? ಬಾ ಹೊರಗೆ ನಿಂತಿನ ಬಾ, ನಾನು ಲಗು ಬಾ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸ್ವೀಟ್ಸ್ ತಗೋ. ಈಕೆ ಎಲ್ಲ ಅವ್ರ ನಸ್ರಿನ ಬಾಗಲ ಹಾಕೈತಲ್ಲ ಅವ್ರ ಮನೆ, ಎಲ್ಲಿ ಹೋಗ್ಯಾಳ ಗೊತ್ತನ್ನಂಗ? ಆಕಿ ತಾವ್ರಿಗೆ ಹೋಗ್ಯಾಳ, ಅವ್ರ ಮಮ್ಮಿ ಹತ್ರ ಹೋಗ್ಯಾಳ. ಆಕಿ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಯಾವ ಬರ್ತಾಳೆ ಏನಂತ ಗೊತ್ತಿಲ್ಲ ನಂಗೆ. ಚಾನಲ್ ಗ್ರೋ ಆಗಲಿ, ಆಲ್ ದ ವೆರಿ ಬೆಸ್ಟ್ಲಿ. ಹೊಸ್ದಾಗಿ ಏನೋ ಓಪನ್ ಮಾಡೀನಿ ಅಂತೀರಿ, ಹೋಗಿ ಅಯ್ಯಪ್ಪ ಸ್ವಾಮಿ ದೇವ್ರಿಗೆ ಹೋಗಿ ಬಂದು ನಮಸ್ಕಾರ ಹಾಕೊಂಡ್ರೆ ಬರ್ರಿ. ಇವತ್ತು ಬರೀ ನೀನು ಇದಾ ಸುದ್ದಿನ ಆಯ್ತು, ಯೂಟ್ಯೂಬ್ ಅಂತ ಅನ್ಕೋತು. ಲಗು ಹೋಗಿ ಬಂದು ಪಟ ಕೆಲಸ ಮುಗಿಸು. ಹ್ಞೂ ರೀ ಅತ್ತೆ, ಹೋಗಿ ಬಂದು ಪಟ ಕೆಲಸ ಮಾಡ್ತೀನಿ ಅಂತ ಬರ್ರಿ. ನನಗೂ ಭಾಳ ಆಸೆ ಐತ್ರಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗಿ ಬರ್ಬೇಕಂತ. ಹೋಗಿ ಬರ್ತೀರಿ ಅತ್ತೆ? ರೀ ಲಗು ಬರ್ರಿ, ಹೋಗಿ ಬರೋಣ್ರಿ. ಮತ್ತೆ ಟೈಮ್ ಆಕೈತಿಲ್ಲ, ಆಗ ನಿಮ್ಮ ಒಳಗೆ ಬರ್ತಾ ನೋಡ್ರಿ. ಲಗು ಬರ್ರಿ, ಹೋಗಣ್ರಿ. ಹಲೋ, ನಾ ಇಲ್ಲಿ ಟೆಂಪಲ್ಗೆ ಹೊಂಟೀನಿ. ನಾ ಎಲ್ಲೂ ಬರಂಗಿಲ್ಲ ಇವತ್ತು. ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು. ನಿಮ್ಮ ಜೀವನ ಬರೀ ಫೋನಾಗೆ ಇರ್ತೈತೆ ನೋಡ್ರಿ. ಹಲೋ ಹೊಂಟಿವಮ್ಮ, ದಾರ್ಯಾಗದೀವಿ. ಹ್ಞೂ ಲಗು ಬರ್ತೀವಿ ಹೇಳಮ್ಮ. ರೀ ನಿಮ್ಮ ಯಾಕಷ್ಟು ಅರ್ಜೆಂಟ್ ಮಾಡಕತ್ತಾಳ್ರಿ? ಒಟ್ಟ ಸಮಾಧಾನ ಇಲ್ಲಲ್ರಿ ಇವತ್ತು? ಪಪ್ಪ ನಂಗೆ ನೀನು ಇವತ್ತು ಐಸ್ ಕ್ರೀಮು ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ಬೇಕು. ನಾನು ಏನು ಕೇಳ್ತೀನಿ ಎಲ್ಲ ಕೊಡಿಸ್ಬೇಕು ನೀವು. ನಿಮ್ಮ ಮಮ್ಮಿ ಇವತ್ತು ಯೂಟ್ಯೂಬ್ ಅಂತೇಳಿ ಮನ್ಯಾಗ ಒಂದು ಕೆಲಸ ಮುಟ್ಟಿಲ್ಲ. ಮತ್ತು ನಮ್ಮ ಅವ್ಗೆ ಅಂತಾಳೆ. ಪಟ ಬರ್ರಿ ಹೋಗೋಣ್ರಿ. ನಂಗೆ ಗೊತ್ತಿಲ್ಲ, ನಂಗೆ ಚಾಕ್ಲೇಟ್ ಬೇಕು ಕಷ್ಟ. ಹಾಯ್ ನಸ್ರೀನ್, ಯಾವ ಬಂದಿ? ಆರಾಮದ್ದಿ? ಮನ್ಯಾಗ ಎಲ್ಲರೂ ಆರಾಮದಾರಿಲ್ಲ? ಕಾವ್ಯ ಬಂದಿದ್ಲು, ಸ್ವೀಟ್ಸ್ ತೊಗೊಂಬಂದಿದ್ಲು. ಏನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಳಂತ. ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಳ? ಬಂದಿದ್ಲ ಮನೆಗೆ? ಯಾವ್ದ್ರ ಸಾಮಾನು ಸ್ವೀಟ್ ಕೊಡಕ್ಕೆ ಬಂದಿದ್ಲನ? ಅಕ್ಕಿನಂತ ಹೇಳಕ್ಕವಲ್ಲವ ನಾನಂತ. ನೋಡೋಣಂತ ಏನು ಕಿತ್ತಿದ್ದಾಗ್ತವೆ ಇದರ. ಇದು ಫ್ಲಾಪ್ ಆಗೋದು ಗ್ಯಾರಂಟಿ. ಆಕಿನ ಗಂಡ ಎಲ್ಲ ಸಪೋರ್ಟ್ ಮಾಡತ್ತಾನ, ಅವ್ರ ಅತ್ತಿನ ಸಪೋರ್ಟ್ ಮಾಡತ್ತಾರ. ನೋಡೋಣಂತ ಏನು ಮಾಡ್ತಾಳೆ ಏನು ಬಿಡ್ತಾಳೆ ಅಂತೇಳಿ. ಆಕೆನ್ ಮಾಡ್ತಾಳ? ಆಕಿನಿಂದ ಏನಾಗುತ್ತೆ? ಬರೀ ಇಂಥ ಉದ್ರಿ ಮಾತಾಡ್ತಾರ ಅಷ್ಟೇ. ಆಕಿನಿಂದ ಏನಾಗಲ್ಲ ನೋಡಿ ಅನ್ಬೇಕಾದ್ರೆ. ಇವ್ರು ನಿಜವಾಗ್ಲೂ ನನ್ನ ಫ್ರೆಂಡ್ಸ? ಇವ್ರು ನನ್ನ ಹಿಂದೆ ಇಷ್ಟೆಲ್ಲ ಕೆಟ್ಟದ್ದು ಮಾತಾಡ್ತಿದಾರ? ತುಂಬ ಬೇಜಾರಾಗ್ತದೆ. ನಾ ಬಂದಿದ್ದು ಇವ್ರಿಗೆ ಗೊತ್ತೇ ಇಲ್ಲ. ಸುಮ್ಮನೆ ಬೇಡ, ಹೋಗ್ಬಿಡೋಣ ಅಂತ ಮನೆಗೆ. ಸಪೋರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ಅಂತ ಎಷ್ಟು ನಂಬಿಕೆ ಐತಿ ಇವ್ರ ಮೇಲೆ. ಇವ್ರು ಹಿಂಗಂತ ಗೊತ್ತಿಲ್ಲ. ಬರಲಿ, ಮಾಡ್ತೀನಿ. ನಿಮಗೂ ನಂಗೂ ಟೈಮ್ ಬರ್ತದೆ, ಬರ್ರಿ. ಹೋಗ್ಲಿ ಬಿಡು, ಆಕಿನ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಆಕಿನ ಬಗ್ಗೆ ಮಾತಾಡಿ ಏನು ಪ್ರಯೋಜನನೇ ಇಲ್ಲ. ಏನು ಮಾಡ್ತಾಳೆ ನೋಡೋಣ ಅಂತ. ಒಟ್ಟಿನಾಗ ಗೊತ್ತಾಗುತ್ತಲ್ಲ, ನಮಗೂ ಗೊತ್ತಾಗೇ ಆಕೈತಿ. ಹೋಗ್ಲಿ ಬಿಡು, ಊರು ಚಿಂತೆ ಮಾಡಿ ಮುಲಾಸ್ ಹೋಗಿದಂತ ಹಂಗಾತ. ಯಾಕವ ಹಿಂಗೆ ಸೈಲೆಂಟಾಗಿ ನಿಂತಿಲ್ಲ? ಏನಾತ? ಯಾಕೆ ಬೇಜಾರ್ನಾಗದ? ಏನಾತಂತದ್ದು ಹೇಳು. ರೀ ಭಾಳ ಬೇಜಾರಾಗಕತ್ತೈತ್ರಿ. ನನ್ನ ಫ್ರೆಂಡ್ಸ್ ಹೀಗಂತ ಅಂದ್ಕೊಂಡಿರ್ಲಿಲ್ರಿ ನಾನು. ಭಾಳ ಕೆಟ್ಟದಾಗ ಮಾತಾಡಕತ್ತಾರಿ ನನ್ನ ಚಾನಲ್ ಬಗ್ಗೆ ಹಿಂದೆ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಹಿಂಗೆ ಜೀವನ ಅಂದ್ರೆ ಹಿಂಗೆ, ಇದು ನಿಂಗೆ ಪಾಠ ಅಂತ ತಿಳ್ಕೊಬೇಕು ನೀನು. ಜೀವನ ಅಂದ್ರೆ ಹಂಗೆ. ಮತ್ತು ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಅವ್ರ ಮುಂದೆ ಎದ್ದು ನಿಂತು ತೋರಿಸ್ಬೇಕು ನಾವು. ನಮ್ಮ ಛಲ ಅನ್ನೋದು ಇರ್ಬೇಕು ನಮಗೆ. ಛಲ ಇದ್ರೆ ನಾವು ಸಾಧಿಸೋಕ್ಕಾಗುತ್ತಾ. ನೀ ಚಿಂತೆ ಮಾಡೋಕೆ ಹೋಗ್ಬೇಡ, ನಿನಗೆಲ್ಲ ಆಗುತ್ತೆ. ಆರಾಮ್ ದೇವ್ರ ಮೇಲೆ ನಂಬಿಕೆ ಇಟ್ಟು ಚಾನಲ್ ಓಪನ್ ಮಾಡಿ ನೀನು. ನಾ ಸಪೋರ್ಟಿವ್ ಆಗಿರ್ತೀನಿ ನಿನಗೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾವುದಕ್ಕೂ. ಇವತ್ತು ಹೊಸ ವರ್ಷ ಐತಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಖುಷಿಯಾಗಿರ್ಬೇಕು. ಇವತ್ತು ಚಾನಲ್ ಓಪನ್ ಮಾಡಿ ನೀನು ಫುಲ್ ಹ್ಯಾಪಿಯಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್.
ಮಚ್ ರೀ. ನಿಮ್ಮ ಮಾತು ನಂಗೆ ಭಾಳ ಸ್ಫೂರ್ತಿ ಆಗೈತಿ. ಲವ್ ಯು ಸೋ ಮಚ್. ಐ ಟು ಲವ್ ಯು. ನೀ ಹ್ಯಾಪಿಯಾಗಿರ್ಬೇಕು ಅಷ್ಟೇ ನಂಗೆ. ನಾನು ನಿನ್ನಿಂದ ಬಯಸೋದು ಅದು ಒಂದೇ, ಖುಷಿಯಾಗಿರು. ನೋಡ್ರಿ ಹಿಂಗೆ ಜನ ಇದ್ದೇ ಇರ್ತಾರೆ. ಈಗ ನಾವು ಬೆಳಿತೀವಿ ಅಂತಂದ್ರೆ ನಮ್ಮ ಕಾಲ ಎಲ್ಲರೂ ಇದ್ದೇ ಇರ್ತಾರೆ. ಆ ಫ್ರೆಂಡ್ಸ್ ಅಂತಲ್ಲ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಈ ಥರ ಇದ್ದೇ ಇರ್ತಾರೆ ಜನರು. ನಾವು ಆ ಥರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಾವು ಮಾಡ್ತೀವಿ ಅಂತಂದ್ರೆ ಮಾಡಕ್ಕೆ ಇರಬೇಕು. ನಾವು ಇಂಥ ಜನ ಇರ್ಬೇಕ್ರಿ. ಇಂಥ ಜನ ಇದ್ರೆ ನಮಗೂ ಬದುಕಬೇಕು, ಹೇಳ್ಬೇಕು ಅಂತ ಸ್ಫೂರ್ತಿ ಬರ್ತೈತಿ. ಇರಲಿ, ಇಂಥ ಜನ ಇರಲಿ. ಇಂಥ 100 ಜನ ಇರಲಿ. ಅದೆಲ್ಲ ಹೋಗಲಿ ಬಿಡ್ರಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. 2023ರಲ್ಲಿ ನಿಮ್ಮ ಜೀವನದಾಗ ಬೇಕಾದಂಥ ಕಹಿ ನೆನಪುಗಳು ಇರ್ಬೋದು. ಆ ಕಹಿ ನೆನಪನ್ನು ಅಲ್ಲೇ ಬಿಟ್ಟು ನೆಮ್ಮದಿಯಿಂದ ಜೀವನ ಮಾಡಿರಿ. ಎಲ್ರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಗೆ ಸುಖ ನೆಮ್ಮದಿಯಿಂದ ಕೂಡಿರಿ. ಹೌದ್ರಿ, ದೊಡ್ಡ ಮಂದಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ದೇವ್ರೆಲ್ಲರಿಗೂ ಆಶೀರ್ವಾದ ಮಾಡಲಿ. ನಮಸ್ಕಾರ ರೀ. ಬರ್ರಿ, ಟೈಮ್ ಆಯ್ತು, ಊಟ ಮಾಡೋಣ ಬರ್ರಿ. ನನ್ನ ಬೆನ್ನಿಂದ ನಮ್ಮ ಅತ್ತೆ ನೆಕ್ಸ್ಟ್ ನನ್ನ ಗಂಡ ಇದ್ದಾರೆ ಹೆಲ್ಪ್ ಮಾಡೋಕೆ. ಹಾಗೆ ನಿಮ್ಮ ಹೆಲ್ಪ್ ಕೂಡ ತುಂಬ ಮುಖ್ಯ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬೈ ಬೈ.